ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೋಮೋ ಅಪ್ಡೇಟ್ ಬಂದಿದೆ. ಈ ಪ್ರೋಮೋ ನೋಡಿದ್ರೆ ಮನೆ ಒಳಗಿನ ವೈಬ್ ಸಂಪೂರ್ಣ ಚೇಂಜ್ ಆಗಿದೆ ಅಂತಾನೆ ಕಾಣಿಸುತ್ತೆ. ಮೊದಲು ಬಿಗ್ ಬಾಸ್ ಕೊಟ್ಟಿರುವ ಹೊಸ ಚಾಲೆಂಜ್ ಹೇರ್ ಕಟ್ ಚಾಲೆಂಜ್. ಹೌದು, ಯಾರಿಗಾದರೂ ಬಿಗ್ ಬಾಸ್ ತೋರಿಸಿದ ಹೇರ್ ಸ್ಟೈಲ್ ಅನ್ನ ಕತ್ತರಿಸಿಕೊಳ್ಳಬೇಕು ಅನ್ನೋ ಟಾಸ್ಕ್. ಬಜರ್ ಹೊಡೆದ ತಕ್ಷಣ ಅಶ್ವಿನಿ ಅವರು ಫಸ್ಟ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ. ಹಾಗೆ ಅವರ ಟೀಮ್ ಅಲ್ಲಿ ಮಾಳು ಅಣ್ಣನ ಆಯ್ಕೆ ಮಾಡ್ತಾರೆ. ಆಮೇಲೆ ಮಾಳು ಅಣ್ಣ ಅವರ ರಿಯಾಕ್ಷನ್ ನೋಡಿದ್ರೆ ಎಲ್ಲರೂ ನಗ್ತಾರೆ. ಕ್ಯಾಮ್ರಾ ಮುಂದೆ ಬಂದು ನೂರಾರು ಜನ ನೋಡ್ತಿರೋ ಸ್ಥಳದಲ್ಲಿ ಏರ್ ಕಟ್ ಮಾಡಿಸೋದು ಚಿಕ್ಕ ವಿಷಯ ಅಲ್ಲ. ಅವರಿಗೆ ಸ್ವಲ್ಪ ಟೆನ್ಷನ್ ಇದ್ದರೂ ಅಂತಿಮವಾಗಿ ಅವರು ಟಾಸ್ಕ್ ಅಕ್ಸೆಪ್ಟ್ ಮಾಡಿ ಏರ್ ಕಟ್ ಮಾಡಿಸಿದ್ದಾರೆ. ಹೊಸ ಲುಕ್ ಸ್ಟೈಲಿಶ್ ಕ್ಲೀನ್ ಹಾಲಿವುಡ್ ಲುಕ್ ಆಗಿದೆ. ಪ್ರೋಮೋದಲ್ಲಿ ಒಂದು ಡೈಲಾಗ್ ಬರುತ್ತೆ, ಮಾಳು ಅಣ್ಣನ ಹೊಸ ಲುಕ್ ನೋಡ್ರಪ್ಪ. ಈ ಪ್ರೋಮೋನ ಹೈಲೈಟ್ ಮತ್ತೆ ಒಮ್ಮೆ ಗಿಲ್ಲಿ ಆಗಿದ್ದಾರೆ. ಈ ಸೀಸನ್ ಅಲ್ಲಿ ಗಿಲ್ಲಿ ಇಲ್ಲದ ಪ್ರೋಮೋ ಬರೋದು ಕಷ್ಟ ಅನ್ನೋ ಮಟ್ಟಿಗೆ ಇದೆ. ಅವರು ಪ್ರತಿಯೊಂದು ಸನ್ನಿವೇಶ ಸೌಂಡ್ ಆಗಿದ್ದಾರೆ. ಹಾಸ್ಯ ಮಾಡೋದು, ಸೀನ್ ಒಂದೇ ಕ್ಷಣದಲ್ಲಿ ಲೈಟ್ ಮಾಡೋದು ಗಿಲ್ಲಿ ಒಬ್ಬನೇ ಮಾಡ್ಬೋದು. ಈ ಪ್ರೋಮೋದಲ್ಲೂ ಅವರ ಕೌಂಟರ್ಗಳು, ಎಕ್ಸ್ಪ್ರೆಷನ್ಗಳು, ರಿಯಾಕ್ಷನ್ಗಳು ಎಲ್ಲರ ನಗೋದಕ್ಕೆ ಕಾರಣವಾಗಿದೆ. ಧ್ರುವ ಅವರ ಜೊತೆಲಿರುವ ಕಾಮಿಡಿ ಮೈತ್ರಿಯೇ ಮತ್ತೊಂದು ಹೈಲೈಟ್. ನಿಜವಾಗಿಯೂ ಈ ಸೀಸನ್ ಎಂಟರ್ಟೈನ್ಮೆಂಟ್ ಗಿಲ್ಲಿಗೆ ಕ್ರೆಡಿಟ್ ಹಾಕಬೇಕು. ಇನ್ನೊಂದು ಪ್ರಶ್ನೆ ಫ್ಯಾನ್ಸ್ ಕೇಳ್ತಿದ್ದಾರೆ, ಈ ಸೀಸನ್ ಅಲ್ಲಿ ವಿಲನ್ ಕೊಡ್ತಿರೋ ಟಾಸ್ಕ್ಗಳು ಒಟ್ಟಾರೆಯಾಗಿ ಈಜಿ ಆಗಿವೆ. ಹಿಂದಿನ ಸೀಸನ್ಗಳಲ್ಲಿ ವಿಲನ್ ಟಾಸ್ಕ್ ಅಂದ್ರೆ ಕಂಟೆಂಟೆಸ್ಟ್ಗಳು ಕಂಗಾಲ್ ಆಗ್ತಿದ್ದರು. ಈ ಬಾರಿ ಕಂಟೆಂಟೆಸ್ಟ್ ಆಲ್ಮೋಸ್ಟ್ ಎಲ್ಲರೂ ಅಕ್ಸೆಪ್ಟ್ ಮಾಡಬಹುದಾದಂತ ಲೆವೆಲ್ ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಟಫ್ ಟಾಸ್ಕ್ ಕೊಟ್ರೆ ರಿಯಲ್ ಸ್ಟ್ರಾಂಗ್ ಕಂಟೆಂಟೆಸ್ಟ್ಗಳು ಹೊರ ಬರ್ತಾರೆ. ಮೆಂಟಲ್ ಸ್ಟ್ರೆಂತ್, ಪೇಷನ್ಸ್, ಆಟಿಟ್ಯೂಡ್ ಎಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ. ಡ್ರಾಮಾ, ಎಮೋಷನಲ್ ಎಂಗೇಜ್ಮೆಂಟ್ ಡಬಲ್ ಆಗ್ತಿತ್ತು. ಇನ್ನು 2-3 ಸೀರಿಯಸ್ ಬೋಲ್ಡ್ ಟಾಸ್ಕ್ ಕೊಟ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಒಟ್ಟಿನಲ್ಲಿ ಈ ಪ್ರೋಮೋದಲ್ಲಿ ಮಾಳು ಅಣ್ಣನ ಹೊಸ ಲುಕ್ ಫುಲ್ ಸ್ಟೈಲಿಶ್ ಆಗಿದೆ. ಗಿಲ್ಲಿ ಮತ್ತೆ ಕ್ರೌಡ್ ಫೇವರೇಟ್ ಮೂಮೆಂಟ್ ಕೊಟ್ಟಿದ್ದಾರೆ. ಚಾಲೆಂಜ್ ಮೂಡ್ ಫನ್ ಆಗಿತ್ತು. ವಿಲನ್ ಟಾಸ್ಕ್ ಇನ್ನೂ ಟಫ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಪ್ರೋಮೋ ವೈಬ್ ಓವರ್ಲಿ ಎಂಟರ್ಟೈನಿಂಗ್. ಗೈಸ್, ನಿಮಗೆ ಈ ಪ್ರೋಮೋ ಹೇಗೆ ಅನಿಸುತ್ತೆ? ಮಾಳು ಅಣ್ಣನ ಹೊಸ ಲುಕ್, ಗಿಲ್ಲಿಯ ಎಂಟರ್ಟೈನ್ಮೆಂಟ್, ವಿಲನ್ ಟಾಸ್ಕ್ ಈಜಿ ಅನಿಸ್ತಾ? ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.